ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಸ್ವೀಟ್ ರೆಸಿಪಿ. ತುಂಬ ರುಚಿಯಾದಂತಹ ಒಂದು ಪಾಯಸನ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಇವತ್ತಿನ ಮಾಡೋ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ನೋಡಿ, ನೀವು ಕೂಡ ಮಾಡ್ಕೊಳ್ಳಿ. ಈಗ ಏನೇನು ಬೇಕು ಅಂತ ನೋಡೋಣ. ಅವಲಕ್ಕಿ 1 ಕಪ್ಪು, ಬೆಲ್ಲ ಅರ್ಧ ಕಪ್ಪು, ಏಲಕ್ಕಿ 5, ತುಪ್ಪ 1-2 ಟೀ ಸ್ಪೂನು, ಮತ್ತು 1/2 ಲೀಟ್ರ್ ಹಾಲು ಕಾಯಿಸಿಟ್ಕೊಂಡಿದ್ದೀನಿ, ಮತ್ತು ದ್ರಾಕ್ಷಿ ಗೋಡಂಬಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಸ್ಟವ್ ಮೇಲೆ ಬಾಣಲಿನ ಇಟ್ಕೊಂಡಿದ್ದೀನಿ. 2 ಟೀ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನ ಹುರ್ಕೋಬೇಕು. ಈಗ ಹುರಿದಿರೋದನ್ನು ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಈಗ ಅದೇ ತುಪ್ಪಕ್ಕೆ ಅವಲಕ್ಕಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಅವಲಕ್ಕಿನ 1 ಕಪ್ ಸೇರಿಸ್ಕೊತಾ ಇದ್ದೀನಿ. ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು ಅವಲಕ್ಕಿನ. ಕ್ರಿಸ್ಪಿಯಾಗಿ ಬರೋವರೆಗೂ ಹುರ್ಕೋಬೇಕು. ನೋಡಿ, ಇವಾಗ ಚೆನ್ನಾಗಿ ಹುರಿದಿದ್ದೀನಿ. ಈ ಥರ ಹುರಿಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕಿದು. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಈ ಥರ ಕಟ್ ಮಾಡಿ ನೋಡಬೇಕು, ಒಂದು ಇಟ್ಕೊಂಡು. ಕ್ರಿಸ್ಪಿ ಆಗಿರುತ್ತೆ. ಈ ಥರ ಕಟ್ಟಾಗುತ್ತೆ ಮುರಿದ್ರೆ. ಈ ಥರ ಹುರ್ಕೋಬೇಕು. ನೋಡಿ, ಈ ಥರ ಹುರಿದಿದೆ. ಈಗ ಹುರಿದಿರೋ ಅವಲಕ್ಕಿಗೆ ಹಾಲು ಸೇರಿಸ್ಕೊತಾ ಇದ್ದೀನಿ, ಕಾಯಿಸಿರೋ ಅಂಥ ಹಾಲು. ನೀರು ಸೇರಿಸ್ದೇಲೆ ಬರೀ ಹಾಲಿಂದ ಮಾಡಿದ್ರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಈಗ ಹಾಲು ಸೇರಿಸ್ಕೊಂಡು ಮುಚ್ಚಿದ್ದೀನಿ. ಅದು ಬೇಯೋವರೆಗೂ ಬೇಯಿಸ್ಕೋಬೇಕು. ಈಗ ಪಕ್ಕದಲ್ಲಿ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ನಾನು, ಸೋದಿಸ್ಕೊಳ್ಳೋದಕ್ಕೆ. ಈಗ ನೋಡಿ, ಈ ಥರ ಬೇಯ್ತಾ ಇದೆ. ಇನ್ನು ಸ್ವಲ್ಪ ಬೇಯಬೇಕು. ಅದು ಬೆಂದ ಮೇಲೆ ಮೆತ್ತಗಾಗುತ್ತೆ. ಈಗ ಅವಲಕ್ಕಿ ಬೆಂದಿದೆ. ಈಗ ಬೆಲ್ಲದ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಜನ ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಎಲ್ಲ ಕ್ವಾಂಟಿಟಿನೂ ಡಬಲ್ ಮಾಡ್ಕೊಳ್ಳಿ. ಈಗ ಬೆಲ್ಲದ ನೀರನ್ನು ಸೇರಿಸ್ಕೊಂಡಿದ್ದೀನಿ. 1 ನಿಮಿಷ ಕುದಿಸ್ಬೇಕು. ಈ ಪಾಯಸನ ಯಾರು ಬೇಕಂದ್ರೂ ಟ್ರೈ ಮಾಡ್ಬೋದು. ಅಷ್ಟು ಈಸಿ ಇದು, ಮತ್ತು ಬೇಗನೂ ಆಗುತ್ತೆ ಸಿಂಪಲ್ಲಾಗಿ. ದೇವ್ರ ನೈವೇದ್ಯಕ್ಕೆ ಹಬ್ಬ ಎಲ್ಲ ಬಂದಾಗ ಬೇಗ ಮಾಡ್ಕೋಬೋದು. ಅವಲಕ್ಕಿ ಒಂದಿದ್ರೆ ಬೇಗ ಮಾಡ್ಕೋಬೋದು. ಇದು ಕೃಷ್ಣನಿಗೆ ತುಂಬ ಪ್ರಿಯವಾದ ನೈವೇದ್ಯ ಅಂತ ಹೇಳ್ಬೋದು. ಇದು ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ದ್ರಾಕ್ಷಿ ಗೋಡಂಬಿ ಮತ್ತು ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ.
ಆಗಿದೆ. ಈಗ ಪಾಯಸ ರೆಡಿಯಾಗಿದೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ರಿ. ನಮ್ಮ ರೆಸಿಪಿಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಬಾಯ್.